ಜೀವನ ತುಂಬ ಚಿಕ್ಕದು ಅಲ್ವಾ ಚಿನ್ನ. ಕೆಲವೊಬ್ಬರಿಗೆ ರಾಜಂತ ಯೋಗ, ಇನ್ನು ಕೆಲವೊಬ್ಬರಿಗೆ ಭಿಕಾರಿ ಥರ ಅಲ್ವಾ. ನನ್ನ ಪ್ರಕಾರ ಹೇಳ್ಬೇಕಂದ್ರೆ ನೀನು ನಾನು ಒಂದೇ ಥರ ಬದುಕ್ತಾ ಇದ್ದೀವಿ. ಇಬ್ರಿಗೂ ಬೇಕಾಗಿರೋದು ಬಿಡುಗಡೆ ಅಲ್ವಾ. ಎಚ್ಚರ ಎಚ್ಚರ, ರಾಜರು ಬರ್ತಾ ಇದ್ದಾರೆ. ರಾಜರು ಬರುವಾಗ ಎಲ್ಲರೂ ನಿಮ್ಮ ತಲೆಗಳನ್ನ ಬಗ್ಸಿರ್ಬೇಕು, ಬೆನ್ನುಗಳನ್ನ ಬಗ್ಸಿರ್ಬೇಕು, ನಮಸ್ತೆ ಮಾಡಬೇಕು. ಅಂತೂ ನನ್ನ ಹಸುನಲ್ಲಿ ಸಾಯಿಸ್ಬಿಡ್ತೀಯ. ಇಲ್ಲೋ ಇದನ್ನ ಹೇಳು, ಬೆಳಿಗ್ಗೆ ಸಭೆಯಲ್ಲಿ ನೀನು ಯಾಕೆ ಬರಲಿಲ್ಲ? ಯಾರಿಗೂ ಕಾರಣ ಹೇಳಲ್ಲ. ಚಿಕ್ಕ ಬೇಡ ಬೇಡ ಬೇಡ, ಇದು ತಪ್ಪು ತಪ್ಪು. ಹೊಟ್ಟೆ ಹಸಿತದೀಯ, ಬಾ ನಾನಿನ್ನ ತಿಂತೀನಿ. ಅಷ್ಟೇ ಬೀಳಿ ನಮ್ಮನ್ನು ತಿನ್ನೋದು ಅಲೋಡಿಲ್ಲ. ಸ್ಕಾರ್ ಬೇಡ ಸ್ಕಾರ್, ಅಯ್ಯೋ ತಿನ್ಬೇಡ ತಿನ್ಬೇಡ, ಏ ಪಾಪಿ ತುರಂತಿ, ಅಯ್ಯೋ ಯಾರು ಬಂದಿದ್ರೆ ಇಲ್ಲಿಗೆ? ನಿಮ್ಮದ್ಕೇನ ಬೆಳಿಗ್ಗೆ ಸಿಂಹದ ಅಭಿಷೇಕದಲ್ಲಿ ನಾನು ನೋಡಲಿಲ್ಲ. ಓ ಹೌದಾ, ನನಗನ್ಸಿದ್ದು ಅವರಿಗೆ ತಲೆಯನ್ನು ಮರೆತೋಗಿದೆ ಅಂತ. ನಾನು ಬೇಕು ಅದು ಬಂದು ಸಭೆಗೆ ಮಹಾರಾಜ ಮಹಾರಾಣ ಯಾಕೆ ನಾನು ಅವಮಾನ ಮಾಡಬೇಕು? ಹೇಳಬೇಕು ಅಂದರೆ ಮಹಾರಾಣಿಗೆ ಇದೆ, ನನ್ನ ಕಂಡ್ರೆ ನಾನು ಆಗೋದಿ ಮಹಾರಾಣಿ ಎಷ್ಟು ಅಸಹ್ಯ ದ್ವೇಷ ಮಾಡ್ತೀನಿ ಅಂತ. ಏನೋ ರಾಜರು ತಮ್ಮ, ನೀನು ಬೆಳಿಗ್ಗೆ ಸಭೆಗೆ ಬರಲೇಬೇಕಾಗಿತ್ತು. ಹೌದು ಆಗಿದೆ, ಮರ್ತೋಯ್ತಾ? ನಮ್ಮ ಪ್ರೀತಿಯ ರಾಜ್ಕುಮಾರ ಬರೋವರೆಗೂ ಬೆನ್ ತೋರಿಸಿ ಹೋಗ್ಬೇಡ ಸ್ಕಾರ್. ಮುಫಾಸ, ನೀ ನನಗೆ ಬೆನ್ ತೋರಿಸ್ಬೇಡ. ಆಯ್ತದ್ಯಾ ನನ್ನ ಸ್ಕಾರ್? ಆ ಥರ ತಪ್ಪು ಯಾಕೆ ಮಾಡಲಿ ಹೇಳಿ ನೀವೇ ಮಹಾರಾಜ? ದೊಡ್ಡ ಬುದ್ಧಿ ಹೇಳಕ್ ಬಂದ, ಹೋಗು ಹೋಗು. ಹೇಳ್ಬೇಕಂದ್ರೆ ನಾನು ಬುದ್ಧಿವಂತ ಸಿಂಹಾಸಾಸು. ಯಾಕಂದ್ರೆ ಶಕ್ತಿಯಿಂದ ರಾಜ್ಯನ ಗೆಲ್ಬೇಕು, ಅದಕ್ಕೆ ನಮ್ಮ ಅಣ್ಣನ ರಾಜ್ಯ ಅಮರ ಆಗಿರಲಿ. ಜಾಸ್ತಿ ನಾಲ್ಲ ಸ್ಕಾರ್, ಇನ್ನು ಮುಂದೆ ನನ್ನ ಬದಲು ಸಿಂಹಾನೇ ನಿಮಗೆ ಮಹಾರಾಜ ರಾಜ. ಮಹಾರಾಜ ಅಮರವಾಗಿರಲಿ. ಅವನ್ನ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಹಾಕ್ಬೇಕಾಯ್ತು, ರಾಜ್ಯದಿಂದ ಹೊರಗಡೆ ಹಾಕ್ಬೇಕಾಯ್ತು ಮಹಾರಾಜ ನೀವು. ಅವನ ತಮ್ಮ ಸಾಸು, ನಾನಿರೋವರೆಗೂ ಅವನಿಲ್ಲ ಇಲ್ಲಿ. ಇದು ಅವನ ಹಕ್ಕು.